ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಕಬ್ಬು ಬೆಳೆಗಾರರ ಹೋರಾಟ ಸಂಬಂಧ ಇವತ್ತು ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಅಂದರೆ ಹೋರಾಟಗಾರರ ಒತ್ತಡಕ್ಕೆ ಮಣಿದಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು 11.25 ಇರ್ತಕ್ಕಂಥ ಅಂದರೆ ರಿಕವರಿ ಇರ್ತಕ್ಕಂಥ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನು ನಿಗದಿ ಮಾಡೋದ್ರ ಮುಖಾಂತರ ಹೋರಾಟಗಾರರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ರಾಜ್ಯ ಸರ್ಕಾರದ ತೀರ್ಮಾನ ಎಲ್ಲೋ ಒಂದು ಕಡೆಯಾಗಿ ಗೊಂದಲದ ಗೂಡಾಯ್ತಾ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೀಗ ಕೇಳಿಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರೇ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನು ಅನೌನ್ಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಏನು CM ಸಿದ್ದರಾಮಯ್ಯನವರ ಆದೇಶವನ್ನು ನಾವು ಪಾಲಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಇದೀಗ ಬೆಳಗಾವಿ ಜಿಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 3,200 ರೂಪಾಯಿ ಅಷ್ಟೇ ಕೊಡೋದಕ್ಕೆ ನಮ್ಮ ಕೈಲೇ ಸಾಧ್ಯ, ಅದನ್ನು ಕೂಡ ಕೊಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿದ್ದೀವಿ, ನಾನಾ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 3,200 ರೂಪಾಯಿ ಜೊತೆಗೆ 100 ರೂಪಾಯಿ ಎಕ್ಸ್ಟ್ರಾ ಏನಿದೆ ಅಮೌಂಟು ಅದನ್ನು ರಾಜ್ಯ ಸರ್ಕಾರವೇ ಭರಿಸಲಿ, ನಮ್ಮ ಕೈಲೇ ಎಕ್ಸ್ಟ್ರಾ 50 ರೂಪಾಯಿಯನ್ನು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತವನ್ನೂ ಕಾಯಬೇಕು, ಇತ್ತ ರೈತರ ಹಿತವನ್ನೂ ಕಾಯಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸುದೀರ್ಘವಾಗಿ ಸಭೆಯನ್ನು ನಡೆಸಿದ್ರು. ಅಂದರೆ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ 2 ಸುತ್ತಿನ ಸಭೆಯನ್ನು ನಡೆಸಿದ್ರು, ಅತ್ತ ರೈತ ಸಂಘಟನೆ ಮುಖಂಡರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅಂತಿಮವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅಂದರೆ ಈಗಾಗಲೇ ಏನು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ತೀರ್ಮಾನ ಆದಂತೆ 3,200 ರೂಪಾಯಿ ಜೊತೆಗೆ ಇದೀಗ ಇವತ್ತು ಎಕ್ಸ್ಟ್ರಾ ಆ ಒಂದು 50 ರೂಪಾಯಿ ಏನಿದೆ ಅಂದರೆ 3,250 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಹಣವನ್ನು ಏನು ಸಕ್ಕರೆ ಕಾರ್ಖಾನೆಗಳು ಕೊಡುವಂಥದ್ದು. ಮತ್ತೊಂದು ಕಡೆಯಾಗಿ ಅದರ ಜೊತೆಗೆ ರಾಜ್ಯ ಸರ್ಕಾರ 50 ರೂಪಾಯಿಯನ್ನು ಒಂದು ರೀತಿ ಪ್ರೋತ್ಸಾಹಧನವನ್ನಾಗಿ ಪ್ರತಿ ಟನ್ ಕಬ್ಬಿಗೆ ಕೊಡೋದ್ರ ಮುಖಾಂತರ ಒಟ್ಟು 3,300 ರೂಪಾಯಿ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು CM ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ನಾವು ಒಂದಿಬ್ಬರು ಸಕ್ಕರೆ ಕಾರ್ಖಾನೆ ಮಾಲೀಕರು ವಿರೋಧವನ್ನು ಮಾಡಿರ್ಬೋದು, ಆದರೆ ನಾವು ಅವರ ಒಂದು ಮನವನ್ನು ಒಲಿಸೋದ್ರ ಮುಖಾಂತರ ರೈತರಿಗೆ 3,300 ರೂಪಾಯಿ ಹಣವನ್ನು ಕೊಡ್ತೀವಿ. ಯಾವ ರೈತರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ, ರೈತರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ರೈತರು ಒಪ್ಕೊಂಡಿದ್ದಾರೆ. ಈ ಒಂದು ಸರ್ಕಾರದ ತೀರ್ಮಾನ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಅನ್ವಯಿಸುತ್ತೆ ಅನ್ನುವಂಥ ಒಂದು ಮಾತನ್ನು CM ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಈ ನಡುವೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಅದರಲ್ಲೂ ಕೂಡ CM ಆದೇಶವನ್ನು ನಾವು ಪಾಲಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಯ್ತಾ, ರಾಜ್ಯ ಸರ್ಕಾರ ಒಂದು ಕಡೆಯಾಗಿ ಅಡಕತ್ರೆಯಲ್ಲಿ ಸಿಲುಕುತ್ತಾ ಅಂತ. ಯಾಕಂತ ಹೇಳಿದ್ರೆ ಅತ್ತ ಬೆಳಗಾವಿಯಲ್ಲಿ ರೈತರು ದಿಢೀರನೆ ಸಂಭ್ರಮಾಚರಣೆಯನ್ನು ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಇತ್ತ CM ಆದೇಶವನ್ನು ನಾವು ಪಾಲಿಸ್ತಲ್ಲ ಅನ್ನುವಂಥ ಮಾತನ್ನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಹೇಳಿರ್ತಕ್ಕಂಥದ್ದು. ಸಹಜವಾಗಿ ಎಲ್ಲೊಂದು ಕಡೆಯಾಗಿ ಗೊಂದಲ ಉಂಟಾಯ್ತಾ ಅಂತ. ಯಾಕಂತ ಹೇಳಿದ್ರೆ ನಾಡದೊರೆ ಮುಖ್ಯಮಂತ್ರಿಯೇ ಈ ಒಂದು ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಪಾಲಿಸಬೇಕಾಗುತ್ತೆ. ಆದರೆ ಈ ಒಂದು CM ಆದೇಶಕ್ಕೆ ಸೆಡ್ಡು ಹೊಡೆದಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಸಾರಾಸಗಟಾಗಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿ ಅವರು 3,300 ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ಯಾರ್ರಿ. ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಬಹಳ ತೊಂದರೆದಲ್ಲಿ ಇದರಿಂದ ಅವರು ಈಗ 3,300 ರೂಪಾಯಿ ಡಿಕ್ಲೇರ್ ಮಾಡ್ಯಾರ. ನಾವು ಸಕ್ಕರೆ ಫ್ಯಾಕ್ಟರಿಯನ್ನು ಬಹಳಷ್ಟು ಅಡಚಣೆಯಲ್ಲಿ ಅದೀವಿ. ಸಕ್ಕರೆ ಬೆಲೆ ಇಲ್ಲ, ಇಥನಾಲ್ ಬೆಲೆ ಇಲ್ಲ, ಆಮೇಲೆ ಎಕ್ಸ್ಪೋರ್ಟ್ ಡಿಸಿಷನ್ ಆಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಪಕ್ಕದ ಸ್ಟೇಟ್ದಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇದೆ, ನಮ್ಮ ಸ್ಟೇಟ್ದಲ್ಲಿ ಅದ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇಲ್ಲ. ಅದಕ್ಕೆ ರೈತರಿಗೆ 3,300 ಸಿಗುತ್ತೆ. ಸಾಹೇಬರು ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ 100% ಪಕ್ಕ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೂ ನಾವು ಸಕ್ಕರೆ ಫ್ಯಾಕ್ಟರಿಯವರು ಬೆಲ್ಗಾಂ ರೀಜನ್ದಲ್ಲಿ ಸಕ್ಕರೆ ಫ್ಯಾಕ್ಟರಿಯವರು ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಸಾಹೇಬರಿಗೆ ಹೇಳಿದ್ದೀವಿ ರೀ. ಮತ್ತು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ಉಳಿದ 100 ರೂಪೀಸ್ ನೀವು ಪ್ರೊವಿಷನ್ ಮಾಡಿ ಸರ್ಕಾರ ವತಿಯಿಂದ ಕುಡಿಲಿಕ್ಕೆ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಹೇಳ್ತಾ ಇರೋದು 50 ರೂಪಾಯಿ ನಾವು ಕೊಡ್ತೀವಿ, ಇನ್ನು 50 ರೂಪಾಯಿ ಸಕ್ಕರೆ ಫ್ಯಾಕ್ಟರಿ ಕೊಡ್ತಾರೆ ಅಂತ ಹೇಳ್ತಾರೆ. ಮತ ಇಲ್ವಾ ಅದಕ್ಕೆ ಅಂತ ಪ್ರಶ್ನೆ ಸರ್.
ಯಾಕಂದ್ರೆ ನಾವು 3,800 ರೂಪಾಯಿ ಕೊಡ್ತಕ್ಕಂಥ ದುಡ್ಡನ್ನು ಬಹಳ ಜಾಸ್ತಿ ಇದೆ. ನಾವು FRP ಅಂತ 300 ರೂಪಾಯಿ ಹೆಚ್ಚು ಕೊಡ್ತಾ ಇದ್ವಿ. ಅದಕ್ಕೆ ನಮ್ಮ ಫ್ಯಾಕ್ಟರಿಯಲ್ಲಿ ಕ್ಯಾಶ್ ಫ್ಲೋ ಇಲ್ಲ. ಸಾಹೇಬ್ರ ಕಡೆ ಹೇಳಿದ್ವಿ, ಈಗ ನಾವು 3,800 ರೂಪಾಯಿ ಕೊಡ್ತೀವಿ. ಆಮೇಲೆ MSP, FRP, MSP, ಇಥಿನಾಲ್ ಅಲೋಕೇಶನ್, ಎಕ್ಸ್ಪೋರ್ಟ್ ಇವೆಲ್ಲ ಅಲ್ಲ. ನಮ್ಮ ಸ್ಟೇಟ್ದಲ್ಲಿ ಒಂದು ಶುಗರ್ ಕಂಟ್ರೋಲ್ ಬೋರ್ಡ್ ಇದೆ. ಅಲ್ಲದೆ ಅದರಲ್ಲಿ ನಮ್ಮ RSF ರೆವೆನ್ಯೂ ಶೇರಿಂಗ್ ಅದಕ್ಕಿಂತ ಹೆಚ್ಚು ಬರ್ತಂದ್ರೆ ನಾವು 2ನೇ ಕಂತು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಅಂದರೆ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿರುವಂಥ ಸಕ್ಕರೆ ಖಾತೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು CM ಆದೇಶವನ್ನು ಎಲ್ಲರೂ ಕೂಡ ಪಾಲಿಸಬೇಕಾಗುತ್ತೆ, ನಾವು ಆ ಹಣವನ್ನು ಕೊಟ್ಟೇ ಕೊಡಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡಿ, ಯಾರು CM ಅವರ ಆದೇಶ ಪಾಲಿಸೋದಿಲ್ಲ ಅನ್ನಕ್ಕೆ ಬರೋದಿಲ್ಲ. ಈ ರಾಜ್ಯದ ಎಲ್ಲ ಕಾರ್ಖಾನೆಯವರು ಪಾಲಿಸ್ತಾ ಇದ್ದಾರೆ ಅಂದರೆ ಅವರು ಪಾಲಿಸಬೇಕಾಗ್ತದೆ. ಖಂಡಿತ ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡಿ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ಸೊ ಹೀಗಾಗಿ ಈ ಒಂದು ಗೊಂದಲದ ಗೂಡಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ತೀರ್ಮಾನ ಯಾವ ರೀತಿಯಾಗಿ ಪಾಲನೆ ಆಗುತ್ತೆ ಅಂದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ರಾಜ್ಯ ಸರ್ಕಾರ ಯಾವ ರೀತಿ ಮನವೊಲಿಸುತ್ತೆ, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಂತಿಮವಾಗಿ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡ್ತಾರಾ ಅಥವಾ ಸರ್ಕಾರಕ್ಕೆ ಸೆಡ್ಡು ಹೊಡಿತಾರಾ? ಮತ್ತೊಂದು ಕಡೆಯಾಗಿ ಸಂಭ್ರಮಾಚರಣೆಯನ್ನು ನಡೆಸಿರ್ತಕ್ಕಂಥ ರೈತರು ಮತ್ತೆ ಏನಾದರೂ ಸಿಡಿದೇಳ್ತಾರಾ, ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕಿಳಿತಾರ? ಹೀಗೆ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳು, ಚರ್ಚೆಗಳು ಕೂಡ ಇವತ್ತಿನ ಸರ್ಕಾರದ ತೀರ್ಮಾನ ಬಳಿಕ ಕೇಳಿಬಂದಿರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.